ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಮಂತ್ರಾಲಯದು. ಸೊ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಮಂತ್ರಾಲಯದಲ್ಲಂತೂ ತುಂಬ ಚೆನ್ನಾಗಿ ಟ್ರಿಪ್ ಎಲ್ಲ ಮುಗೀತು. ಇನ್ನು ಅಲ್ಲಿ ಮುಗಿಸ್ಕೊಂಡು ಆ್ಯಕ್ಚುಲಿ ಅಲ್ಲೇ ನಿಯರ್ ಬೈ ಇರೋವಂಥದ್ದು ಅಂದರೆ ಯಾವ್ಯಾವ ಪ್ಲೇಸ್ ಇದೆ ಅಂತ ಹೇಳಿ ನೋಡೋಣ ಅಂಥೇಳಿ ಹೋಗ್ತಿದ್ವಿ. ಅಲ್ಲೇ ಹೊರಡ್ಬೇಕಾದ್ರೆ ದೀಪ ಎಲ್ಲ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳಿದ್ರು. ದೇವಸ್ಥಾನದ ಹತ್ರ ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ನಾವು ರೂಮಿಗೆ ಬಂದ್ವಿ. ರೂಮಲ್ಲಿ ಆ್ಯಕ್ಚುಲಿ ನಾವು ಮನೇಲೇ ಚಪಾತಿ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ಸೊ ಚಪಾತಿ ಎಲ್ಲ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಂಬಂದಿದ್ವಿ. ಎಲ್ಲರೂ ರೂಮಲ್ಲೇ ಕೂತ್ಕೊಂಡು ದರ್ಶನ ಮುಗಿಸ್ಕೊಂಬಂದು ಎಲ್ಲ ತಿಂಡಿ ಮುಗಿಸ್ಕೊಂಡ್ವಿ. ಎಲ್ಲರಿಗೂ ಆ್ಯಕ್ಚುಲಿ ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತು. ಸೊ ಇನ್ನು ಪಾಪಕ್ಕೆ ತಿನ್ನಿಸಿ ಅವನ್ನ ಆಟ ಆಡೋಕ್ಕೆ ಬಿಟ್ಟು ನಾವೆಲ್ಲ ತಿಂಡಿ ಕೂತ್ಕೊಂಡು ತಿಂದ್ವಿ. ಆ್ಯಕ್ಚುಲಿ ಮನೇಲಿದ್ದಾಗ ಟೈಮಿಗೆ ಆಗಿಬಿಡುತ್ತೆ, ಬಟ್ ಹೊರಗಡೆ ಹೋದಾಗ ಆಗೋಲ್ಲ. ಹಾಗಾಗಿ ಎಲ್ಲ ಹೊಟ್ಟೆ ಹಸು ಅಂಥೇಳಿ ತಿಂತಾಯಿದ್ರು. ಇನ್ನು ನಾವು ತಿಂಡಿ ಮುಗಿಸ್ಕೊಂಡು ರೂಮಿಂದ ಈಚೆ ಬಂದು ಯಾವ್ಯಾವ ಪ್ಲೇಸ್ ಇದೆ ಅಂಥೇಳಿ ನೋಡೋಣ ಅಂಥೇಳಿ ಹೋದ್ವಿ. ಇದು ಆ್ಯಕ್ಚುಲಿ ಆಂಜನೇಯ ಮತ್ತು ರಾಮನ ದೇವಸ್ಥಾನ ಎರಡು ಇತ್ತು. ಈ ದೇವಸ್ಥಾನದಲ್ಲಿ ಫಸ್ಟ್ ಟೈಮ್ ಹೋಗಿದ್ದಲ್ವ, ಹಾಗಾಗಿ ನಮಗೆ ಎಕ್ಸಾಕ್ಟಾಗಿ ಅದ್ರ ಬಗ್ಗೆ ಹೇಳೋರಲ್ಲಿ ಯಾರೂ ಇರಲಿಲ್ಲ. ಆದರೆ ಕೇಳಿಕೊಂಡು ನಮ್ಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ತಿಳ್ಕೊಂಡು ಬಂದ್ವಿ. ಇದು ತುಂಬ ಹೈಟ್ ಇರುತ್ತೆ. ಅದು ಇಲ್ಲಿ ಬೆಂಗಳೂರಲ್ಲಿ ಹೆಂಗೆ ದೊಡ್ಡ ಆಂಜನೇಯನ ದೇವಸ್ಥಾನ ಇದೆಯೋ ಹಾಗೆ ದೊಡ್ಡ ಆಂಜನೇಯ ಮತ್ತು ರಾಮನ ದೇವಸ್ಥಾನ ಇದೆ. ಇನ್ನು ಇಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ಹೇಮಾವತಿ ನದಿಗೆ. ಮತ್ತು ಇಲ್ಲೇ ಆ್ಯಕ್ಚುಲಿ ಏನು ಗೊತ್ತಾ, ಇದು ನೀರು ಚೆನ್ನಾಗಿತ್ತು, ಬಟ್ ಸ್ವಲ್ಪ ಕಮ್ಮಿನೇ ಇತ್ತು. ತುಂಬ ಗಲೀಜು ಇತ್ತು. ಅಂದರೆ ಏನಂತ ಹೇಳಿದ್ರೆ ಅಲ್ಲಿ ಪ್ರಸಾದ ಮತ್ತು ಕೈ ಕಾಲು ತೊಳ್ಕೊಂಡು ಮತ್ತು ಅದು ಇದು ತಿಂದೆಲ್ಲ ಹಾಕ್ತಿದ್ರು. ಸೊ ಎತ್ಕೊಂಡು ಬಿಸಿಲಿಗೂ ಅದಕ್ಕೂ ನಾವು ಟ್ರಿಪ್ ಎಲ್ಲ ಹೋಗಿ ಮತ್ತು ಅಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಬಂದಿದ್ವಲ್ಲ, ತುಂಬ ಬಿಸಿಲಿದ್ದಿದ್ದಕ್ಕೂ ಅದಕ್ಕೂ ನೀರಲ್ಲಿ ಕಾಲಿಟ್ಕೊಂಡು ಆಟ ಆಡೋದಕ್ಕೆ ಏನೋ ಒಂಥರ ಖುಷಿ. ಇನ್ನು ನೀರು ನೋಡಿದ ತಕ್ಷಣ ಎಲ್ಲರೂ ಆಟ ಆಡೋದು ಕಾಮನ್ ಅಲ್ವ. ಇನ್ನು ನಾನು ಅಕ್ಕ ಎಲ್ಲ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ನಾನು ಈ ಕಡೆ ಪಾಪನ್ನ ಮಾತಾಡಿಸ್ತಾ ಇದ್ದೆ. ಅಕ್ಕ ಫಸ್ಟು ನಂಗೆ ನೀರು ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಇನ್ನು ನಾವು ಎಲ್ಲರೂ ಸೇರಿಕೊಂಡು ಅಕ್ಕಂಗೆ ಹಾಕ್ಕೊಂಡು ಸ್ವಲ್ಪ ಫನ್ ಮಾಡ್ಕೊಂಡಿದ್ವಿ. ತುಂಬ ಬಿಸಿಲಿರೋದ್ರಿಂದ ನೀರು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಅದಕ್ಕೂ ಮತ್ತು ನಾವು ಆಟ ಆಡ್ಕೊಂಡಿರೋದಕ್ಕೂ ಏನೋ ಒಂಥರ ಸಮಾಧಾನ ಚೆನ್ನಾಗಿತ್ತು. ಇನ್ನು ನೋಡ್ತಾ ಇರ್ಬೋದು ಅಕ್ಕ ಹೆಂಗೆ ಆಗ್ತಾಯಿದ್ದಾಳೆ ಅಂಥೇಳಿ. ನಾನು ಹಾಕು ಎಷ್ಟು ಹಾಕ್ತೀಯ ಅಂತಂದು ನಾನು ತಿರುಗೋ ಅಷ್ಟರಲ್ಲಿ ಓಡೋಗ್ಬಿಟ್ಲು. ಇನ್ನು ನಾನು ಕೂಡ ಅವಳಿಗೆ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ಇನ್ನು ಅಷ್ಟರಲ್ಲಿ ನಮ್ಮ ಭಾವಂದಿರೆಲ್ಲ ಹಿಂಗೆ ಆಟ ಆಡ್ತಾ ಇರ್ತೀರ, ಸ್ವಲ್ಪ ಹೊತ್ತು ಮಿಸ್ಸಾಗಿ ಜಾರಿ ಬಿಡ್ತೀರ ಹುಷಾರು ಅಂತ ಅವರಲ್ಲಿ ರೇಗಿಸ್ತಾಯಿದ್ರು. ಇನ್ನು ಬಿದ್ದರೆ ಸರಿಯಾಗಿ ಬೀಳ್ತೀರ ಅಂತ. ಅವ್ರು ಹೇಳೋದೆಲ್ಲ ಕೇಳಿಕೊಂಡು ನಾವು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇನ್ನು ಅಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೊರಡೋಣ. ಟೈಮ್ ಆಗೋಗಿತ್ತು. ಆ್ಯಕ್ಚುಲಿ ನಾವಿಲ್ಲೇ 2 ಅವರ್ ಟೈಮ್ ಮಾಡಿಬಿಟ್ಟಿದ್ವಿ. ಇನ್ನು ಅಲ್ಲಿ ತೋರಿಸೋರು ಗಾಡಿಯವರು ಅವ್ರು ಇಷ್ಟು ಅವರು ಅಂತ ಇರ್ತಾರಲ್ವ, ಹಾಗಾಗಿ ಅವ್ರಿಗೆ ಟೈಮ್ ಆಗಿತ್ತು. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸ್ ತೋರಿಸ್ತೀನಿ ನಾನು ಅಂಥೇಳಿ ಕರ್ಕೊಂಡೋಗಕ್ಕೆ ಕರಿತಾಯಿದ್ರು ಅವರು. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಇನ್ನು ಅಷ್ಟರಲ್ಲಿ ತುಂಬ ಬಿಸಿಲಾಗಿರೋದ್ರಿಂದ ಮನೆಯವರು ಕೂಡ ಎಲ್ಲರೂ ಬನ್ನಿರಿ ಹೋಗೋಣ ಅಂತ ಹೇಳಿದ್ರು. ಇನ್ನು ಸರಿ ಹೋಗೋಣ ಅಂಥೇಳಿ ಹೋಗ್ತಿದ್ವಿ. ಇನ್ನು ಹೋಗೋಷ್ಟರಲ್ಲಿ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡ್ವಿ. ಅಂದರೆ ನಮ್ಮ ಕಡೆ ಎಲ್ಲ ಅನ್ನ ಸಾಂಬಾರು ಈ ಥರ ಮಾಡ್ತಾರೆ, ಆ ಕಡೆ ಎಲ್ಲ ತಂಬುಳಿ ಮಾಡೋದು ಜಾಸ್ತಿ. ಇನ್ನು ಅಲ್ಲೇ ಪ್ರಸಾದ ಎಲ್ಲ ತಿಂದ್ಕೊಂಡು ಋತ್ವಿಗೂ ಕೂಡ ಸ್ವಲ್ಪ ಊಟ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೋದ್ವಿ. ನೆಕ್ಸ್ಟ್ ಪ್ಲೇಸಲ್ಲಿ ಆ್ಯಕ್ಚುಲಿ ರಾಘವೇಂದ್ರರು ಅವರ ಹಳೆ ಮನೆ ಅಂತೆ ಅದು. ಅವ್ರು ಫಸ್ಟ್ ಅಲ್ಲೇ ಇದ್ದಿದ್ದಂತೆ. ಅಲ್ಲಿ ಕೂಡ ಕರ್ಕೊಂಡು ಹೋಗಿ ತೋರಿಸಿದ್ರು, ಬಟ್ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬರೋಷ್ಟರಲ್ಲೇ ಆ್ಯಕ್ಚುಲಿ ನೈಟ್ ಆಗಿಬಿಟ್ಟಿತ್ತು. ಇನ್ನು ಎಲ್ಲರೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ವಿ. ರೂಮಲ್ಲಿ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇನ್ನು ನೈಟ್ ಊಟ ಮಾಡೋಣ ಅಂಥೇಳಿ ಹೋದ್ವಿ. ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕೆ ಹೆಂಗೋ ಮನೆಯಿಂದಲೇ ತೊಗೊಂಬಂದಿದ್ವಿ. ಇನ್ನು ನೈಟ್ ಊಟಕ್ಕೂ ಅಲ್ಲೇ ಹೋಗ್ಬಿಡೋಣ ಅಂಥೇಳಿ ಇನ್ನು ಎಲ್ಲರೂ ಯಾರ್ಯಾರಿಗೆ ಏನೇನು ಬೇಕೋ ತೊಗೊಂಡಿದ್ರು. ನಾನು ಫಸ್ಟು ಪಾಪುಗೆ ಫೀಡ್ ತಿನ್ನಿಸ್ಬಿಡೋಣ ಅಂಥೇಳಿ ಅವನಿಗೆ ತಿನ್ನಿಸ್ತಿದ್ದೆ. ಈ ಕಡೆ ಋತ್ವಿಕ್ಗೆ ಆಗೋ ಅಷ್ಟರಲ್ಲಿ ಇವರೆಲ್ಲ ಆರ್ಡ್ರ್ ಮಾಡಿದ್ದು ಅವ್ರಿಗೂ ಕೂಡ ಬಂತು. ಇನ್ನು ಅವ್ರಿಗೆ ಬರೋ ಅಷ್ಟರಲ್ಲಿ ನಾನು ಋತ್ವಿಕ್ಗೆ ತಿನ್ನಿಸಿ ನಾವು ಕೂಡ ಎಲ್ಲರೂ ಹೋಟೆಲಲ್ಲಿ ಊಟ ಮಾಡಿ ಇನ್ನು ನೈಟ್ ಬಿಟ್ಟು ಮನೆಗೆ ಬರೋ ಅಷ್ಟರಲ್ಲಿ ಮಾರ್ನಿಂಗ್ ಆಗಿತ್ತು. ಬಂದ ತಕ್ಷಣ ಎಲ್ಲರೂ ತಲೆಗೆ ಎಣ್ಣೆ ಹಾಕ್ಕೊಂಬೇಡೋಣ ಅಂತ ಹೇಳ್ತಿದ್ರು. ಎಲ್ಲ ಟಯರ್ಡ್ ಆಗಿದ್ರಲ್ಲ, ಸೊ ಅಮ್ಮ ಎಲ್ರಿಗೂ ಎಣ್ಣೆ ಹಾಕ್ತಾಯಿದ್ರು. ಇನ್ನು ನನ್ನ ತಂಗಿಗೆ ನಮ್ಮ ಅಕ್ಕನಿಗೆ ಎಲ್ಲರೂ ಎಣ್ಣೆ ಹಾಕಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಹೊರ್ಗಡೆ ಹೋಗಿ ಬಂದ ತಕ್ಷಣ ನಮ್ಮ ಮನೇಲಿ ತಲೆಗೆ ಎಣ್ಣೆ ಹಾಕ್ಕೊಂಡು ಬಾಚ್ಕೊಂಬಿಟ್ರೆ ಏನೋ ಒಂದು ರಿಲೀಫ್ ಸಿಕ್ದಂಗೆ ಆಗುತ್ತೆ. ಹಾಗಾಗಿ ಎಲ್ರಿಗೂ ಅಮ್ಮನೇ ಎಣ್ಣೆ ಹಾಕಿ ತಲೆ ಬಾಚಿದ್ರು. ಸೊ ಮಂತ್ರಾಲಯ ಟ್ರಿಪ್ ಅಂತೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಫನ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ರಾಘವೇಂದ್ರ ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಂತ್ರಾಲಯದ ಕಂಟಿನ್ಯೂಷನ್ ವ್ಲಾಗು. ಸೊ ಸಂಜೆ ನಾವೆಲ್ಲ ಎಣ್ಣೆ ಹಾಕ್ಕೊಂಡು ಇನ್ನು ಅಲ್ಲೇ ಸ್ವಲ್ಪ ಜಾತ್ರೆ ಕೂಡ ನಡೀತಾ ಇತ್ತಲ್ಲ,
ಸೊ ಆ ಜಾತ್ರೆಗೂ ಕೂಡ ವಿಸಿಟ್ ಮಾಡಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಜಾತ್ರೆದು ಕೂಡ ಕಂಟಿನ್ಯೂಷನ್ ವ್ಲಾಗ್ ಹಾಕ್ತೀನಿ, ಏನು ಯಾವ ಊರಲ್ಲಿ ಜಾತ್ರೆ ಅಂತ ಹೇಳಿ. ಸೊ ಎಲ್ಲ ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿದ್ವಿ, ಏನು ತೊಗೊಂಡ್ವಿ ಜಾತ್ರೆಯಲ್ಲಿ, ಅಕ್ಕ ತಂಗಿದ್ದೀರಿ ಎಲ್ಲಿ ಫನ್ ಮಾಡಿದ್ವಿ ಅಂತ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.